ನಮಸ್ಕಾರ ಎಲ್ರಿಗೂ. 8ನೇ ದಿನದ ಸೆಲೆಬ್ರಿಟಿ ಶೋ ಆಗಿರುವ ಚಾರ್ಜ್ ಶೀಟ್ ಅನ್ನೋ ಸಿನಿಮಾ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಸೆಲೆಬ್ರಿಟೀಸ್ ಕೂಡ ಬಂದಿದ್ರು. ಗಿರ್ಜಮ್ಮ ಇಂದ ಹಿಡಿದು ರಂಗಾಯಣ ರಘು ಸರ್ ಇಂದ ಪ್ರತಿಯೊಬ್ಬರು ಹಿರಿಯರ್ ಕಲಾವಿದರು ದತ್ತಣ್ಣ ಇಂದ ಹಿಡಿದು ಪ್ರತಿಯೊಬ್ಬರು ಇಲ್ಲಿ ಕೂಡ ಬಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆಲೋಕೆ ಬಾಬು ಸರ್ ಅಣ್ಣ ಅವ್ರು ಕೂಡ ಬಂದಿದ್ರು. ಇವ್ರು ಪ್ರತಿಯೊಬ್ಬರು ಹಿರಿಯ ಕಲಾವಿದರು ಬಂದು ಆಶೀರ್ವಾದ ಮಾಡಿ ತುಂಬ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸಿನಿಮಾ ಕತೆ ತುಂಬ ಚೆನ್ನಾಗಿದೆ. ಅಪ್ಪ ಮಗಳದ ಪಾತ್ರವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ತುಂಬ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಈ ಸಿನಿಮಾ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸತ್ತೋಗಿದ್ದು ಈ ಕೇಸ್ ಬೇಡ ಅಂತ ಬಿಸಾಕಿದ ಕೇಸನ್ನ ಮತ್ತೆ ಒಬ್ಬ ತಂದೆಯ ನೋವುಗೋಸ್ಕರ ಅದನ್ನ ಮರುಕಳಿಸಿ ಮತ್ತೆ ಅದಕ್ಕೆ ಜೀವ ತುಂಬಿದವರು ಎಸ್.ಕೆ. ಉಮೇಶ್ ಅವರು ಇಲ್ಲೇ ಇದ್ದಾರೆ. ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಸುಂದರರಾಜ್ ಅವರ ಆ್ಯಕ್ಟಿಂಗ್ ಮಾತ್ರ ನನಗೆ ಬಹಳ ದಿನ ಕಾಡುತ್ತೆ. ಒಬ್ಬ ತಂದೆಯ ಪಾತ್ರ ಮಾಡಿದಾರಲ್ಲ, ನನ್ನ ಮನಸ್ಸನ್ನು ಬಹಳ ಕಾಡುತ್ತೆ. ಎಲ್ಲರೂ ಬಂದು ಎಷ್ಟೇ ಕಷ್ಟ ನಷ್ಟ ಏನಿದ್ರು ಬಂದು ಆ ಕಷ್ಟ ಅಣ್ಣ ನೀನೊಂದು ಬಡ ಬ್ಯಾಗ್ ಹಾಕೊಂಡಿದ್ದೀನಿ. ಯಾಕೆ ನಿನಗೆ ಇನ್ನೂ ಸಾಲದು, ಇನ್ನೂ ಬೇಕು ತುಂಬಾ ಆ ನೆನಪುಗಳು ನೀನು ಕೊಡ್ತೀಯ ಆ ಶಕ್ತಿ ಇದೆ ಅಂತ. ಅವ್ರಿಗಂತೂ ನಾವು ಯಾರು 50 ವರ್ಷದ ನಮ್ಮ ಗೆಳೆತನ. ನನಗಂತೂ ಒಂದು 250 ಫಿಲಮ್ ಅಲ್ಲ, ನನಗೆ ಕನ್ನಡದ ಅಮಿತಾಬ್ ಬಚ್ಚನ್. ನಾನು ಕೇಳ್ಕೊಂಡೆ, ಇದೆಲ್ಲ ನನ್ನ ಫಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸು. ಏನು ಹೇಳ್ತೀರಾ? ಸೊ ಚಾರ್ಜ್ ಶೀಟ್ ಅಂತೇಳಿ, ಚಾರ್ಜ್ ಶೀಟಲ್ಲಿ ನಾನು ಒಂದು ಮನೋಜ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಸಬ್ ಇನ್ಸ್ಪೆಕ್ಟರ್ ಆಗಿ. ಸೊ ಹುಬ್ಳಿಯಿಂದ ಬಂದಿದ್ದೀನಿ. ಚೆನ್ನಾಗಿದೆ ಮೂವಿ. ಬೆಂಕಿ ಐತಿ, ಅನಾಹುತ ಐತಿ. ಬಂದು ಎಲ್ಲರೂ ನೋಡ್ರಿ, ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ಸತ್ಯಶ್ರೀ. ಈ ಸಿನಿಮಾದಲ್ಲಿ ಚಾರ್ಜ್ ಶೀಟ್ ಸಿನಿಮಾದಲ್ಲಿ ಸೌಮ್ಯ ಅನ್ನೋ ಪಾತ್ರ ಮುಖ್ಯವಾಗಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಒಳ್ಳೆ ಮೆಸೇಜ್ ಇದೆ. ಇನ್ನು ಯಾರ್ಯಾರೆಲ್ಲ ಸಿನಿಮಾ ನೋಡಿಲ್ಲ ಎಲ್ಲರೂ ಕೂಡ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ. ಥ್ಯಾಂಕ್ ಯು. ಏನು ಹೇಳ್ತೀರಾ ಹೇಳಿ ಸರ್. ಚಾರ್ಜ್ ಶೀಟ್ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರುವಂಥ ಒಂದು ಕ್ರೈಮ್ ಥ್ರಿಲ್ಲರ್. ಎಸ್.ಕೆ. ಉಮೇಶ್ ಅವ್ರ ಪಾತ್ರನ ನಾನು ಮಾಡಿದ್ದೀನಿ. ದಯವಿಟ್ಟು ನನ್ನನ್ನು ನೋಡೋಕ್ಕೆ, ನನ್ನ ಇಡೀ ತಂಡನ ನೋಡೋಕ್ಕೆ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸರ್. ಈ ಸಿನಿಮಾ ಬಗ್ಗೆ ಏನು ಅನಿಸ್ತು ಅಂತ ಹೇಳಿ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಒಂದು ಮೆಸೇಜ್ ಇದೆ. ತುಂಬ ಸೂಪರ್ ಆಗುತ್ತೆ. ಒಂದು 100 ದಿವಸ ನೋಡಿ ಆಶೀರ್ವಾದ ಮಾಡಬೇಕಂತೆ. ಸಿನಿಮಾ ಬಗ್ಗೆ ಏನು ಅನಿಸ್ತು? ತುಂಬ ಚೆನ್ನಾಗಿತ್ತು ಸಿನಿಮಾ. ನಿಮ್ಮ ಸಿನಿಮಾ ಪಾತ್ರದ ಬಗ್ಗೆ ಏನು ಅಂತ ಹೇಳಿ. ನಮಸ್ತೆ, ನನ್ನ ಹೆಸರು ರಾವಣ್. ಸೊ ಹೊಸ ಕಲಾವಿದರು ನಾವೆಲ್ಲ ಕಲಾವಿದರು. ಸ್ಟೋರಿ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಫಾಲೋ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.